ಪಶ್ಚಾತ್ ಮೂರನೇ ಪೀಠದಲ್ಲಿ ಆದಂತಹ ಅಮರದೇವರು ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ಸಹಜ ಅವಸ್ಥಾ ಅಥವಾ ಸಹಜ ಸಮಾಧಿ ಅಥವಾ ಸಹಜ ಅನುಭವ ಇದಕ್ಕೆ ಎಲ್ಲರೂ ಅಪೇಕ್ಷೆ ಪಡೀತಾರೆ. ಪರಂತು ಗುರುವಿನ ಕೃಪೆ ಇರಲಾರದೆ ಮಾತ್ರ ಈ ಅನುಭವ ಅಥವಾ ಸಹಜ ಅವಸ್ಥಾ ಪ್ರಾಪ್ತ ಆಗುವುದಿಲ್ಲ. ಒಂದು ಸಮಯದಲ್ಲಿ ನಮಗೆ ಒಬ್ಬರು ವೇದಾಂತಿ ಸಾಧುಗಳು ಸಿಕ್ಕಿದ್ರು. ಸಹಜ ಅವಸ್ಥಾ ಅಂದ್ರೆ ಏನಂದ್ರೆ ಸ್ವಾಭಾವಿಕ. ಅವ್ರ ವೇದಾಂತಿಗಳು ಇದಕ್ಕ ಅರ್ಥ ಮಾಡಿದ್ರು. ಸ್ವಾಭಾವಿಕ ಏನು ಸ್ವಾಭಾವಿಕ? ಅಲ್ಲಿ ಭಾವವೇ ಇಲ್ಲ. ನಿಂದು ಭಾವ ಲಯ ಹೊಂದದಲ್ಲಿ ಸಹಜ ಅವಸ್ಥಾ ಪ್ರಾಪ್ತ ಆಗ್ತದೆ. ಅದಕ್ಕೆ ಸ್ವಾಭಾವಿಕ ಅಂದ್ರೆ ಏನು? ಕೆಲವರು ಏನದಂದ್ರೆ ಈ ಶಬ್ದಕ್ಕೆ ಯಾವ್ಯಾವುದರೆ ಒಂದು ಅರ್ಥ ಜೋಡಿಸಿ ಅದರಂತೆ ಮಾಡ್ಕೊಂಡಿರ್ತಾರೆ. ಅದಕ್ಕೇನಂತಾರೆ, ಸರ್ವರು ಏನದಂದ್ರೆ ಸಹಜ ಅವಸ್ಥಕ್ಕೆ ಅಪೇಕ್ಷೆ ಪಡೀತಾರೆ. ಗುರುವಿನ ಕೃಪೆ ಇರಲಾರದೆ ಮಾತ್ರ ಅದು ಸಿಗುವುದು. ಯೋಗ ಮಾಡಬಹುದು, ಜ್ಞಾನ ತಿಳಿಯಬಹುದು, ಮತ್ತು ಕರ್ಮಕಾಂಡ ಉಪಾಸನಾ ನೇಮ ನಿತ್ಯಾದಿಗಳು ಮಾಡಬಹುದು. ಪರಂತು ಸಹಜ ಅವಸ್ಥಾ ಮಾತ್ರ ಅದು ಗುರುವಿನ ಕೈಯಿಲ್ಲ. ಯಾಕೆ? ನಾನು ಅನ್ನತಕ್ಕಂಥದ್ದು ಹೋಗಿ ಆ ಸತ್ಯ ಶಬ್ದನ ಮಂತ್ರದಲ್ಲಿ ಪ್ರಕಟ ಆಗಿದ್ದು ಪ್ರಮಾಣ ಏನದಂದ್ರೆ ಸಹಜ ಅವಸ್ಥಾ. ಈಗ ಹೇಗೆ ಶಬ್ದ ಸರ್ವರಲ್ಲಿನೂ ಇದ್ದು ಸರ್ವಾತ್ಮೀಕ. ನಾವು ಹುಟ್ಟುತ್ತೇವೆ ಮತ್ತು ಸಾಯ್ತೇವೆ, ಅನೇಕ ಸುಖ ದುಃಖಾದಿಗಳ ಕರ್ಮ ಭೋಗಿಸ್ತೇವೆ. ಅಂದ್ರೆ ಆ ಶಬ್ದಕ್ಕೂ ಸುಖ ದುಃಖಾದಿಗಳ ಅದೇನು ನಮ್ಮಲ್ಲಿ ಸಹಜ ರೂಪದಿಂದ ಅದು ವ್ಯಾಪಕ ಇತ್ತು ಮತ್ತು ತನ್ನಷ್ಟಕ್ಕೆ ತಾನದ. ಅದರ ಹೆಸರು ಸಹಜ ಅವಸ್ಥಾ. ಈ ರಹಸ್ಯಕ್ಕೆ ತಿಳಿಲಾರ್ದ ಕೆಲವು ಜನರೇನದಂದ್ರೆ ವೇದಾದಿಗಳು ಪಠನ ಮಾಡುವುದು, ಶಾಸ್ತ್ರಾದಿಗಳು ಕಲಿಯೋದು, ಮತ್ತು ಅನೇಕ ತಮ್ಮ ವಿದ್ವತಾ ಪ್ರಕಟ ಮಾಡಿ ಕಥೆಯಾದಿಗಳು ಹೇಳುವುದು, ಅದನ್ನು ಒಂದು ಪರಮಾರ್ಥದ ಮಾರ್ಗ ಅಂತ ತಿಳಿದಿರ್ತಾರೆ. ಅದಕ್ಕೇನಂತಾರೆ, ಓದಿ ಓದಿ ಪಂಡಿತ ಜನರು ಸೋತು ಹೋದರು. ಎಷ್ಟು ಓದುತ್ತೇವೆ ಅಷ್ಟು ಬುದ್ಧಿ ಕಲ್ಪನಾ ಬೆಳ್ಕೋತಿ ಹೋಗಿತ್ತು ಹೊರತಾಗಿ ಅದು ಕಮ್ಮಿ ಆಗಿತ್ತ. ಈಗ ನಾವು ಒಂದೇ ಗ್ರಾಮದಲ್ಲಿದ್ದವರಿಗೆ ಅದು ಒಂದು ಗ್ರಾಮದ್ದೇ ವಿಚಾರ ಇತ್ತು. ಯಾರೇನದಂದ್ರೆ ದೇಶಕೋಶಾದಿಗಳು ಎಲ್ಲ ತಿರುಗಿ ಬಂದಿರ್ತಾರಂದ್ರೆ ಅದು ಅಷ್ಟು ಬುದ್ಧಿ ಏನದಂದ್ರೆ ಒಳಗೆ ಧಾರಣೆ ಮಾಡ್ಕೊಂಡು ಕೂತಿತ್ತು. ನಾವು ಎಷ್ಟು ಗ್ರಂಥಾದಿಗಳು ಓದ್ತೇವೋ ಅದ್ರದ್ದೆಲ್ಲ ಏನದಂದ್ರೆ ಬುದ್ಧಿ ವಿಚಾರ ನಮ್ಮ ಹೃದಯದಲ್ಲಿ ಧಾರಣೆ ಇತ್ತು. ಇನ್ನು ಸಹಜ ಅವಸ್ಥಾದ ಪ್ರಮಾಣ ಏನದಂದ್ರೆ ಬುದ್ಧಿ ಲಯ ಹೊಂದಿದ ನಂತರ ಪ್ರಾರಂಭ ಆಗ್ತದೆ. ಇದು ಮತ್ತಷ್ಟು ವಿಶಾಲತ್ವ ರೂಪ ಧಾರಣೆ ಮಾಡಿದಂತಹ ಬುದ್ಧಿ ಆ ಸಹಜ ಅವಸ್ಥಾ ಪ್ರಾಪ್ತ ಮಾಡಿದ್ದ ಎಂದೂ ಸಾಧ್ಯ ಇಲ್ಲ. ಹೌದು. ಇನ್ನು ವೇಷಧಾರಿ ಸಾಧುಗಳು, ಜೋಗಿ, ಜಂಗಮ್, ಸೇವಡ, ಬ್ರಹ್ಮಚಾರಿ, ಇಂಥವ್ರು ಏನದಂದ್ರೆ ಷಟ್ ದರ್ಶನ, ಅವರಿಗೆ ಇದು ತಿಳಿಸದಂತೆ ಅವರು ಇಲ್ಲ, ಅವರು ಸೋತ್ವ. ಗುರು ಸದ್ಗುರು ಸಿಕ್ಕು ಅವ್ರ ಕೃಪೆ ಆದ್ರೆ ಮಾತ್ರ ನಮಗೆ ಸಹಜ ಅವಸ್ಥಾ ಪ್ರಾಪ್ತ ಆಗಬಹುದು. ಮೊದಲು ನಾವು ಗುರುವಿನ ಪ್ರಸನ್ನತಕ್ಕೆ ತಿಳಿಯೋದಿಲ್ಲ, ಇನ್ನು ಪರಮಾತ್ಮ ತಿಳಿಯೋದಿಲ್ಲ.
ಗುರುವಿಗೆ ನಾವು ಪ್ರತ್ಯಕ್ಷ ನೋಡಿ ಅವರು ಪ್ರಸನ್ನತಾ ದಯ ಪಾತ್ರನ ಹೇಗಾಗಬೇಕು ಇದೇ ನಮ್ಗೆ ಗೊತ್ತಾಗೋದಿಲ್ಲ. ಏನಂದ್ರೆ ಇನ್ನು ಪರಮಾತ್ಮನ ದಯ ಎಲ್ಲಿದ್ದು ನಾವು ಅವನು ನೋಡಿಲ್ಲ, ಅವನು ಎಲ್ಲಿದ್ದಾನೆ ಅದನ್ನು ಗೊತ್ತಿಲ್ಲ. ಇನ್ನು ಅವನ ಕೃಪೆ ಹೇಗಾಗಬೇಕು, ಅದಕ್ಕೆ ಗುರು ಕೃಪೆ ಆದ್ರೆ ಪರಮಾತ್ಮನ ಪ್ರಾಪ್ತಿ ಅಥವಾ ಆತನ ಕೃಪೆ ಆಗ್ತದೆ. ಜೈ ಕಡೆಗೇನಂತಾರೆ, ಗುರು ಇರಲಾರದೆ ಸಹಜ ಅವಸ್ಥಾ ಬರೋದಕ್ಕೆ ಶಕ್ಯವೇ ಇಲ್ಲ. ಜೈ ಆ ಶಬ್ದದಿಂದ ಸಹಜ ಅವಸ್ಥಾ ಪ್ರಾಪ್ತ ಆಗ್ತದೆ, ಪರಮಾತ್ಮನ ದರ್ಶನ ಆಗ್ತದೆ ಅಥವಾ ಆತನಲ್ಲಿ ಕೂಡುಣಿಕೆ ಆಗ್ತದೆ. ಜೈ ಅದಕ್ಕೇನಂತಾರೆ, ಯಾವ ಪುರುಷರು ಸಹಜದಲ್ಲಿ ಗಾಯನ ಮಾಡುವುದು, ಸಹಜದಲ್ಲಿ ಗಾಯನ ಮಾಡುವುದಂದ್ರೆ ಯಾವುದೇ ಒಂದು ಪದ ಆಗಲಿ ಅಥವಾ ಹಾಡಾಗಲಿ ಏನಾದ್ರೂ ನಾವು ಸಹಜ ಅವಸ್ಥೆ ಸುಮ್ಮನೆ ಸಹಜವಾಗಿ ಹೋಗೋ ಕಾಲಕ್ಕೂ ನುಡ್ಕೋತ ಹೋಗುವುದೇನು, ಅದು ನೀನು ಮಲಗಿದ್ರೂ ತನ್ನಷ್ಟಕ್ಕೆ ತಾನೇ ಶಬ್ದ ಆಗಬೇಕು, ನೀನು ನಡೆದ ಕಾಲದಲ್ಲಿನೂ ಆಗಬೇಕು. माला तेरू ना हर भजूं मुख से कहो न राम मेरा हर मुझको भजे मैं पाऊं विश्राम. ನಾನು ಮಾಲೆ ತಿರುವುದಿಲ್ಲ ಅಥವಾ ಮುಖದಿಂದ ರಾಮ 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 ಅಂತೇಳಿ ಉಚ್ಚಾರ ಮಾಡುವುದಿಲ್ಲ. ನನ್ನ ಪರಮಾತ್ಮ ನನಗೆ ಜಪ ಮಾಡ್ತಾನೆ, ಭಜಿಸ್ತಾನೆ, ನಾನು ಅದರಲ್ಲೇನೋ ಸುಖವಾಗಿ ಮಲಗೀನಿ. ಆ ಪ್ರಕಾರ ನೀನು ಕೂತ್ರ ನಿಂತ್ರ ಮಲಗಿದ್ರೆ ಓಡಿದ್ರೆ ನಡೆದ್ರೆ ಮಾತಾಡಿದ್ರೆ ತನ್ನಷ್ಟಕ್ಕೆ ತಾನೇ ಏನಂದ್ರೆ ನಿನ್ನಲ್ಲಿ ಆ ಶಬ್ದ ಆಗ್ತಿರ್ಬೇಕು. ಅದರ ಹೆಸರು ಸಹಜ ಅವಸ್ಥಾ. ಅವರು ಆ ಸಹಜ ಅವಸ್ಥಾದ ಅನುಭವ ಎಲ್ಲಿಯವರೆಗೂ ಇಲ್ಲೋ ಅಲ್ಲಿವರೆಗೂ ನೀವು 4 ವೇದ ತಲೆಯಾಗಿ ಇಟ್ಕೊಂಡು ಹೊತ್ಕೊಂಡು ತಿರುಗಿದ್ರು ಏನ್ ನೀನು ಹೇಳಿದೆಲ್ಲ ಸುಳ್ಳೇ. ನಿನ್ನ ಚಿತ್ತ ಆ ಸತ್ಯಕ್ಕೆ ಸ್ಪರ್ಶಿದ್ರೆ ನೀನು ಹೇಳಿದ್ದು ನಿಜ. ಎಲ್ಲಿವರೆಗೂ ಆ ಸತ್ಯಕ್ಕೆ ಸ್ಪರ್ಶ ಇಲ್ಲ, ಆ ಶಬ್ದಕ್ಕೆ ಸ್ಪರ್ಶ ಇಲ್ಲ, ಅಲ್ಲಿವರೆಗೂ ಏನು ಹೇಳೋದು. ಒಬ್ಬಕ್ಕೆ ಜಾಣಿ ಸ್ತ್ರೀ ಪತಿವ್ರತದ್ದು ಮಾತಾಡ್ದ, ಪತಿವ್ರತಾದ ಎಷ್ಟು ಶ್ರೇಷ್ಠತ್ವದ, ಎಷ್ಟು ಅದರಲ್ಲಿ ಬಲ ಅದ, ಎಷ್ಟು ಸತ್ಯತ್ವದ, ಎಷ್ಟು ಮಹಿಮೆ ಅದ, ಅದು ಜಾರಣಿ ಸ್ತ್ರೀಗೇನು ಗೊತ್ತು. ಇವಳು ಒಂದು ಪತಿವ್ರತದ ಮಾತಾಡಿಬಿಟ್ಟು ಆ ಸಹಜ ಅವಸ್ಥಾ ಮತ್ತು ಸುಖ ಎರಡಿಲ್ಲ. ಸುಖ ಒಂದು ಬ್ಯಾರೆ, ಸಹಜ ಅವಸ್ಥಾ ಒಂದು ಬ್ಯಾರೆ ಏನು ಅಂತ ಎರಡಿಲ್ಲ. ಸಹಜ ಅವಸ್ಥಾ ಅಂದ್ರಿ, ಸುಖ ಅಂದ್ರಿ, ಅವು ಎರಡೂ ಒಂದೇ. ಅವ್ರೆ ಜೀವನ ಆ ಸಹಜ ಅವಸ್ಥಾ ಎಲ್ಲಿಯವರೆಗೂ ಇಲ್ಲವೋ ನಮ್ಮ ಜೀವನ ನಷ್ಟ. ಜೀ ಅದಕ್ಕೇನಂತಾರೆ, ನೀನು ಯಾವತ್ತು ಆ ಸಹಜದ ಸ್ನೇಹಿತನಾಗ, ಯಾವತ್ತು ಅದೇ ಸಮಾಧಿ ಕಡೆ ಲಕ್ಷ್ಯ ಇರಲಿ, ಆ ಶಬ್ದದಲ್ಲಿ ಐಕ್ಯ ಹೊಂದತಕ್ಕಂತಹ ಪ್ರಯತ್ನವೇ ಪಡೀಲಿ. ಆ ಸಹಜ ಅವಸ್ಥಾದಿಂದ ಅದರ ಗುಣ, ಅದರ ಮಹಿಮೆ ಅದೆಲ್ಲ ನಿನ್ನ ಅನುಭವಕ್ಕೆ ಬರ್ತದೆ. ಆ ವೇಳೆಯಲ್ಲಿ ನೀನು ನಿಜ ಭಕ್ತಿ ಮಾಡುವುದಕ್ಕೆ ಯೋಗ್ಯನು. ಅದರ ಹೆಸರು ನಿಜ ಭಕ್ತಿ.
ಆ ಶಬ್ದ ಏನದಂದ್ರೆ ನಿನ್ನ ಮನಸ್ಸಿನಲ್ಲಿ ಕೂಡಿ ನಿನ್ನ ಮನಸ್ಸದೇ ಶಬ್ದ ರೂಪ ಆಗ್ತದೆ. ಮತ್ತೆ ನಿನ್ನ ರಸನ ಅಮೃತ ಪಾನ ಮಾಡಿ ಅದೇ ತನ್ನಷ್ಟಕ್ಕೆ ತಾನೇ ಸಿಹಿ ಆಗಿ ಹೋಗ್ತದೆ. ಈಗ ನಾಲಿಗೆಗೆ ಸಿಹಿ ಬೇಕಾಗಿದೆ. ನಾಲಿಗೆನೇ ಸಿಹಿ ಆದ ಬಳಿಕ ಇನ್ನೊಂದು ಏನು ಬಿಡಿತ್ತು ಅಂಥ ಸಹಜ ಅವಸ್ಥಾದಿಂದ ಕಾಲಶಕ್ತಿ ದೂರ ಆಗ್ತದೆ. ನೀನು ಸತ್ಯದ ಶರಣ ಹೊಂದತಿ, ನೀನು ಸತ್ಯ ರೂಪ. ಆ ಸಹಜ ಅವಸ್ಥಾನೆ ಅಥವಾ ಪರಮಾತ್ಮನ ನಾಮ ನಮ್ಮ ಹೃದಯದಲ್ಲಿ ಪ್ರಗಟ ಆಗಿದ್ದು ಸಹಜ ಅವಸ್ಥಾ. ಅದಕ್ಕೇನಂತಾರೆ ಸತ್ಯ ಕಾರಕಮಾಯಿ. ಆ ವೇಳೆಯಲ್ಲಿ ನೀನು ಸತ್ಕರ್ಮ ರೂಪ ಆಗಿ. ಈಗ ನಾವು ಮಾಡತಕ್ಕಂಥದ್ದು ಕರ್ಮ ಕಲ್ಪನಾದಿಂದ ಕೂಡಿದ್ದು. ಯಾವಾಗರಿ ನಮ್ಮ ಹೃದಯದಲ್ಲಿ ಒಂದು ಕಲ್ಪನಾ ಹೇಳುವುದು, ಆ ಕಲ್ಪನಾದಲ್ಲಿ ಬುದ್ಧಿ ಪ್ರೇರಣೆ ಆಗುವುದು, ಆ ಬುದ್ಧಿಯಿಂದ ನಾವು ಕ್ರಿಯೆ ಮಾಡುವುದು. ಅವರು ಒಳ್ಳೆ ಭಾಗ್ಯಶಾಲಿ ಪುರುಷರು, ಜಗತ್ತಕ್ಕೆ ದೊಡ್ಡವರು ಯಾರು ಸಹಜ ಅವಸ್ಥಾದಲ್ಲಿ ಕೂಡ್ಯಾರ. ಮಾಯಾ ಇನ್ನು ಆ ಸಹಜ ಅವಸ್ಥಾದ್ದು ಸಿದ್ಧಾಂತ ಹೇಳಿ ಮತ್ತೇನಂತಾರೆ, ಇದು ಮಾಯಾದಲ್ಲಿ ಎಂದಾದರೂ ಸಹಜ ಪ್ರಗಟ ಆಗುವುದಲ್ಲ. ಮಾಯಾದಲ್ಲಿ ದ್ವೈತ ಇರ್ತದ. ದ್ವೈತಕ್ಕೆ ಸಹಜಕ್ಕೆ ಸಂಬಂಧ ಇಲ್ಲ. ಎಷ್ಟು ನಾವು ಸತ್ಕರ್ಮಾದಿಗಳು, ಶುದ್ಧ ಕರ್ಮಾದಿಗಳು, ಪುಣ್ಯ ಕರ್ಮಾದಿಗಳು ಮಾಡಿದ್ರು ಸಹಿತ ಅದು ಮಾಯಾ ಸಹಿತವೇ ಕರ್ಮ, ಹೊರತಾಗಿ ಸಹಜ ಅವಸ್ಥದ ಕರ್ಮ ಅಲ್ಲ. ನಾವು ಬೇಕಾದ್ರೆ ಶುದ್ಧ ಕರ್ಮ ಮಾಡಲಿ ಅಂದ್ರೂ ಅದರಲ್ಲಿ ಏನದ ನಮ್ಮ ಬುದ್ಧಿ ಅದ. ಹೌದು, ಮಾಯಾ ಮನಮುಖ ಕರ್ಮ ಸಮಾವಣೆ ಅದಕ್ಕೇನಂತಾರೆ ಮನಮುಖ ಪುರುಷರು. ಈ ಸಹಜ ಮತ್ತು ಏಕತಾ ಅಥವಾ ಸತ್ಯನಾಮದ ಭಕ್ತಿ ರಹಸ್ಯ ತಿಳಿಲಾರ್ದೆ ಯಾವುದೇ ಒಂದು ಕರ್ಮ ಮಾಡ್ಕೋತೀವಿ. ಕರ್ಮದಲ್ಲಿ ಮಮಕಾರತ್ವ ಇದ್ದೇ ಇರ್ತದೆ. ಆದ್ರೆ ಫಲ ಸುಖ ದುಃಖಾದಿಗಳಿಗೆ ನೀವು ಭೋಗಿಸ್ಬೇಕೇ ಆಗ್ತದೆ. ಬೇಕಾದಂತ ಪುಣ್ಯ ಕರ್ಮನು ಮಾಡಲಿ, ಏನದ ಆದ್ರೆ ಇವನು ಎಲ್ಲರೂ ಹೊರಗಿಂದು ಅಥವಾ ಮ್ಯಾಗಿಂದು ತಂದು ಮಾಡಿದನ ಇಲ್ಲಿದೆ ಸಾಮಗ್ರಿ ಇಲ್ಲಿದೆ ಮಾಡಿಬಿಟ್ಟ. ನಿಮಗೆ ಎಲ್ಲಿದೆ ತಾಂತನ್ನ ಹೇಗೆ ಅದು ಮಾಯದ ಸಾಮಗ್ರಿ, ಮಾಯದ ಕರ್ಮಗಳಲ್ಲಿ ಇದನ್ನು ಕೂಡ ಮಾಡಿಬಿಟ್ರೆ ಇಷ್ಟೇ. ಅದಕ್ಕೇನಂತಾರೆ, ಇಂಥ ಪುರುಷರಿಗೆ ಜನ್ಮರಣಾದಿಗಳು ಎಂದು ತಪ್ಪುವುದಿಲ್ಲ. ಪುನರಪಿ ಜನನಂ ಪುನರಪಿ ಮರಣ. ಹುಟ್ಟುವುದು ಇತ್ಲಾಗಿಂದ ಸಾಯೋದು, ಅತ್ಲಾಗಿ ಹುಟ್ಟುವುದು. ಇವನು ಎಲ್ಲಿ ಹೋಗಲಿಲ್ಲ, ಬರಲಿಲ್ಲ. ಎಲ್ಲಿಯೂ ಈತನ ಆತ್ಮನು ತ್ರೈಗುಣ ಅಧೀನದನು, 3 ಗುಣದ ಅಧೀನದನು. ಅಲ್ಲಿವರೆಗೂ ಸಹಜವಸ್ಥಾ ಇಲ್ಲ. ರಜೋ ತಮೋ ಸತ್ವ. ಒಂದು ನಮ್ಮ ಹೃದಯದಲ್ಲಿ ಸಂಕಲ್ಪ ಹೇಳುವುದು, ನಾನು ಹೀಗೆ ಮಾಡಿದರೆ ಹೀಗೆ ಆಗ್ತಿತ್ತು, ಹೀಗೆ ಮಾಡಬೇಕಾಗಿತ್ತು, ಇಂಥದ್ದು ಮಾಡ್ತೀನಿ ಅನ್ನತಕ್ಕಂಥದ್ದು ಒಂದು ಸಂಕಲ್ಪ ಹೇಳೋದು. ಇದು ಮಾಡಿದರೆ ಇದು ಹೇಗೆ ಮಾಡಬೇಕು, ಮುಂದಿದ್ರ ಲಾಭ ಏನು ನಷ್ಟ ಏನು ಅನ್ನತಕ್ಕಂಥ ವಿಚಾರ ಮಾಡೋದು ಇದು ಸತ್ವಗುಣ. ಮೊದಲ ಸಂಕಲ್ಪ ಹೇಳುವುದು ರಜೋಗುಣ. ಮತ್ತದು ಕಾರ್ಯ ಆಗಲಿ ಅಥವಾ ಕಾರ್ಯ ಹೇತು ನಷ್ಟ ಆಗಲಿ, ಅದರ ಹೆಸರು ಏನಂದ್ರೆ ತಮೋಗುಣ. ಈ 3 ಗುಣದಲ್ಲಿ ನಮ್ಮ ಆತ್ಮನೇನದಂದ್ರೆ
ಈಗ ಅದು ಗುಣರೂಪ ಆಗಿಬಿಟ್ಟ. ಎಲ್ಲಿಯವರೆಗೂ ಇದೇ ಮೂರು ಗುಣದಲ್ಲಿ ನಿಂತು ನಾವು ವಿಚಾರ ಮಾಡ್ತೇವೆ ಅಂದ್ರೆ ಆ ಚೇತನ ಶಕ್ತಿ ಅಥವಾ ಆತ್ಮನ ಅನುಭವ ಎಂದು ಸಿದ್ಧ ಆಗಲಾರ್ದು. ಯಾಕೆ ಮೂರು ಗುಣದ ಪೈಕಿ ಕೆಲವರಲ್ಲಿ ಸತೋಗುಣ ವಿಶೇಷ ಇರ್ತದೆ, ರಜೋತ್ತಮವಾದಿಗಳು ಕಮ್ಮಿರ್ತ. ಅದರದಿಂದ ಜಗತ್ತದಲ್ಲಿ ನಮಗೇನಂತಾರೆ, ಆ ಮನುಷ್ಯರು ಬಹಳ ಒಳ್ಳೆಯವರು, ಸಾತ್ವಿಕರು ಅಂತ. ಕೆಲವರಲ್ಲಿ ತಮೋಗುಣ ಹೆಚ್ಚಿಗಿರ್ತದೆ ಮತ್ತು ರಜೋ ಮತ್ತು ಸತ್ವಗುಣ ಕಮ್ಮಿ ಇರ್ತದೆ. ಅವರೇ ಸುಳ್ಳ, ಠಕ್ಕ, ಮೋಸ, ಕಳ್ಳ, ಜಾರ, ಯಾರ, ಅಹೋರಾತ್ರ ಸೋಮಾರಿತನ, ನಿದ್ರಿ ಇವೇನದಂದ್ರೆ ತಮೋಗುಣದ್ದು ಅಂಗಗಳು. ಕೆಲವರಲ್ಲಿ ಏನದಂದ್ರೆ ತಮೋಗುಣ ಹೆಚ್ಚಿಗಿದ್ದು ಸತೋರಜ ಕಮ್ಮಿ ಇರ್ತದೆ. ಕೆಲವರಲ್ಲಿ ಸತೋಗುಣ ಹೆಚ್ಚಿಗಿದ್ದು ತಮೋರಜ ಕಮ್ಮಿ ಇರ್ತದೆ. ಕೆಲವರಲ್ಲಿ ಏನದಂದ್ರೆ ರಜೋಗುಣ ಹೆಚ್ಚಿಗಿದ್ದು ಅಲ್ಲಿ ತಮೋ ಮತ್ತು ಸತ್ವ ಕಮ್ಮಿ ಇರ್ತದೆ. ಅದರಿಂದ ಒಳ್ಳೊಳ್ಳೆ ಕಾರ್ಯಾದಿಗಳು ಅಂಥದ್ದು ಜಗತ್ತದಲ್ಲಿ ಒಳ್ಳೆ ಬುದ್ಧಿಶಾಲಿ ಅನಿಸಿಕೊಳ್ಳೋದು ಏನೇನೋ ಆಗ್ತ. ಈ ಮೂರು ಗುಣದಲ್ಲಿ ವ್ಯಾಪಕವಾದಂಥ ಆತ್ಮನು ಆ ಮೂರು ಗುಣರೂಪ ಆಗಿಬಿಟ್ಟ. ಅದಕ್ಕೇನಂತಾರೆ, ಎಲ್ಲಿಯವರೆಗೂ ಮೂರು ಗುಣದಲ್ಲಿ ನಿನ್ನ ಆತ್ಮನದಾನು ಅಲ್ಲಿಯವರೆಗೂ ಸಹಜ ಅವಸ್ಥಾ ಸಿಕ್ಕಿದ್ದಲ್ಲ. ಹೌದು, ತ್ರಿಗುಣ ಬಿಟ್ಟೆ ಸಹಜನ ಅವು ಮೂರು ಗುಣ ಏನದ ಅಂದ್ರೆ ನಿನಗೆ ಭ್ರಮದಲ್ಲಿ ಮರೆವು ಹಾಕ್ತಕ್ಕಂಥವು. ಆ ಮೂರು ಗುಣ ವಶಾತವಾಗಿ ದೊಡ್ಡ ದೊಡ್ಡ ಕಾರ್ಯ ಮಾಡಿದ ಕೂಡ್ಲೇನೆ ನೀನು ಒಂದು ಭಕ್ತನಾಗಿ ಕೂತಿ ಅಲ್ಲದು. ಪಡಿಯೇ ಗುಣಿಯೇ ಕ್ಯಾ ಕತಿ ಜಾಮುಂಗರು ಪಡಿಯೇ ಗುಣಿಯೇ ಕ್ಯಾ ಕತಿ ಮುಟ್ಟು ಜಾಮುಂಟು ಕುಠಾ ಜಾಯ. ಅದಕ್ಕೇನಂತಾರೆ, ನೀನು ಬೇಕಾದಷ್ಟು ಓದು, ಅದು ವಿಚಾರ ಮಾಡು, ಪಡಿಯೇ ಗುಣಿಯೇ ಮತ್ತದ್ರದ್ದು ಕಥನನೂ ಮಾಡು. ಎಲ್ಲಿವರೆಗೂ ಆ ಸಹಜ ಅವಸ್ಥದ ರಹಸ್ಯ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಮುಗ್ಗು ಅಂದ್ರೆ ಮೂಲದಿಂದ ಹೋಗ್ಬಿಟ್ಟು ಅಲ್ಲಿ ನಿನ್ನ ಮೂಲವೇ ಇಲ್ಲ. ಸುಮ್ಮನೆ ಹೊರಗೆ ಏನೇನು ಮಾಡ್ಕೊತ ಹೋಗೋದಾಗಿ. ಚೌಕೆ ಪದ ಮೇ ಸಹಜ ಏನು ಚೌಥಾ ಪದದಲ್ಲಿ ನಾಲ್ಕನೇ ಭಾಗದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಸಹಜ. ಅದು ಪಿಂಡದಲ್ಲಿಯೂ ಇಲ್ಲ, ಅಂಡದಲ್ಲಿಯೂ ಇಲ್ಲ, ಬ್ರಹ್ಮಾಂಡದಲ್ಲಿಯೂ ಇಲ್ಲ. ಅದರ ಮೇಲೆ ಸಹಜ ಅವಸ್ಥಾದ. ಅದಕ್ಕೇನಂತಾರೆ, ಗುರುಮುಖ ಪಲ್ಲೆ ಪಾಯಿ. ಗುರುಮುಖ ಕೈಗೆ ಸಿಗತಕ್ಕಂಥದ್ದು ಹೊರತಾಗಿ ಇನ್ನೊಬ್ಬರಿಗೆ ಅದು ಸಿಗುವುದಲ್ಲ. ಯಾಕೆ ಮೊದಲು ನಮಗೆ ಪಿಂಡೇ ಬಿಡೋದಿಲ್ಲ. ಪಿಂಡದ್ರೇನು ಈ ಸ್ಥೂಲ ಶರೀರವೇ ಬಿಡೋದಿಲ್ಲ. ಇನ್ನು ಅಂಡದಲ್ಲಿ ಹೋಗುವುದೇ ಇಲ್ಲ. ಪಿಂಡದವರ ಆಶೆ ಏನದಂದ್ರೆ ಅಂಡದ ಸ್ಥಾನದಲ್ಲಿ ಅಂದ್ರೇನು, ದೇವಿ ದೇವತಾ ಸ್ವರ್ಗ ವೈಕುಂಠ ಅಲ್ಲಿಗೆ ಹೋಗ್ಬೇಕಂತ ಓಡಾಡೋದು. ಈ ಪಿಂಡದ ಆಶೆ ಅಲ್ಲಿಗೆ ಹೋಗ್ಬೇಕನ್ನೋದು. ಅವರು ಆ ಸುಖದಲ್ಲೇ ಮಗ್ನರಾಗಿದ್ದು. ಕೆಲವರು ಏನದಂದ್ರೆ ಬ್ರಹ್ಮಸ್ಥಾನಕ್ಕೆ ಹೋಗ್ಬೇಕಂತ ಪ್ರಯತ್ನ ಪಡೆಯೋರು. ಅಲ್ಲಿಯವರೆಗೂ ಸಹಜ ಅವಸ್ಥಾ ಇಲ್ಲ. ಸಹಜ ಅವಸ್ಥಾ ನಾಲ್ಕನೇ ದೇಶದಲ್ಲಿ, ಪಿಂಡ ಅಂಡ ಬ್ರಹ್ಮಾಂಡ ಸಚ್ಖಂಡದಲ್ಲಿ ಸಹಜ ಅವಸ್ಥಾ ಅವ್ರಲ್ಲಿ. ಇಂಥ ರಹಸ್ಯಮಯವಾದಂತಹ ವಿಷಯಕ್ಕೆ ನಮ್ಮ ಬುದ್ಧಿ ಅಂಡರದಲ್ಲಿ ಅದಕ್ಕೆ ವಿಚಾರ ಮಾಡಿ ಏನೇನು ಗೊಟಾಳೆ ಹಾಕೊಂಡು ಕೂಡ್ತೇವೆ. ಇದು ನೋಡು, ಇದು ಸತ್ಲೋಕ. ಎಲ್ಲಿ ಸತ್ಲೋಕ, ನೀನು ಎಲ್ಲಿ? ಒಂದು ಸಮಯದಲ್ಲಿ ಮಹಾರಾಜರು ಹೀಗೆ ಸತ್ಸಂಗ, ಬೆಳಗಿನ ಸತ್ಸಂಗ ಮಾಡೋ ಕಾಲದಲ್ಲಿ ಒಬ್ಬಕ್ಕೆ ಬೀವಿ ಮಾಲೋ ಅಂತ ಹೇಳಿ ಹೆಣ್ಮಗಳು
ಮಹಾರಾಜರ ಪಕ್ಕದಲ್ಲಿ ಕೂತು, ಮಹಾರಾಜರೇ ನಾನು ಸತಲೋಕಕ್ಕೆ ಹೋಗಿ ಬಂದ. ಮಹಾರಾಜರಂತಾರೆ, ಹುಚ್ಚಿ ಅದೇನು ಅಡಿಗೆ ಮನೆ ಏನು? ಸತಲೋಕಕ್ಕೆ ಹೋಗಿ ಬರತ್ತೆ ಸುಮ್ಮನೆ ಕೂಡ. निर्गुण नाम निधान है सहजे शोಧಿತೋ. ಅದಕ್ಕೇನಂತಾರೆ, ನಿರ್ಗುಣ ಗುಣಾತೀತ ರೂಪವಾದಂತಹದ್ದು ನಾಮದ ಭಂಡಾರದ, ಅದು ಗುರುಮುಖ ಜನರಿಗೆ ಸಿಗ್ತಕ್ಕಂಥದ್ದು. ಆತನ ಕೃಪಾ ಆದ್ರೆ ಅದು ಸಿಗುವುದು. ತನ್ನಷ್ಟಕ್ಕೆ ತಾನಿದ್ದದ್ದು ನೀನ್ಯಾಗ ಅದಕ್ಕೆ ಪ್ರಾಪ್ತ ಮಾಡ. ಅದೊಂದು ಬೇರೆ ನಿನ್ನ ಬಿಟ್ಟು ಬೇರೆ ಇರ್ತಿತ್ತು ಅಂದ್ರೆ ನೀನು ಅದಕ್ಕೆ ಏನಾದ್ರೂ ಪ್ರಯತ್ನ ಪಡಿಬೇಕಾಗಿತ್ತು. ಅದು ತನ್ನಷ್ಟಕ್ಕೆ ತಾನೇ ಅದನ್ನು ನೀನ್ಯಾಗ ಪ್ರಾಪ್ತ ಮಾಡ್ತಿ. ಆತನ ಕೃಪಾ ಆದ್ರೆ ಸಿಗುವುದು. ಗುಣವಂತೆ ಸಲಾಹಿಯ ಸತ್ಯ ಶಕ್ತಿತೋ. ಅದಕ್ಕೇನಂತಾರೆ, ಯಾರು ಗುಣವಂತ ಪುರುಷರು ಅದಕ್ಕೆ ಯಾವತ್ತು ಪ್ರೇಮದಿಂದ ಅದರಲ್ಲಿ ಲಕ್ಷ್ಯ ಹಚ್ಚಿ ಅಂಥ ಪುರುಷರು ಅದು ಪ್ರಾಪ್ತ ಮಾಡ್ಕೋತಾರೆ. ನಮ್ಮಲ್ಲಿ ಒಂದರ ಗುಣ ಅದಾವ. ಜಿ ಭುಲಿಯಾ ಸಗಜ ಮಿಲಾಯಿಸಿ ಸಬಜ ಮಿಲಾವೋ. ಅದಕ್ಕೇನು ಹೌದು, ಭುಲಿಯಾ ಸಗಜ ಮಿಲಾಯಿಸಿ ಸಬಜ ಮಿಲಾವೋ. ಈ ಪ್ರಕಾರ ಏನದಂದ್ರೆ ಆ ಶಬ್ದ ಪ್ರಗಟ ಆಯ್ತಂದ್ರೆ ನಮ್ಮಲ್ಲಿರ್ತಕ್ಕಂಥ ಮರು ಶಕ್ತಿ ದೂರ ಆಗ್ತದೆ. ಈಗ ನಾವು ಅಭ್ಯಾಸ ಕೂತು ಕಾಲದಲ್ಲಿ ಮರು ಎಷ್ಟು ಪ್ರಬಲದ ಅದು ನಮ್ಮದು ನಮಗೆ ಗೊತ್ತಾಗ್ತದೆ. ಅಂತೂ ಅದರ ನಾವು ವಿಚಾರ ಮಾಡೋದಿಲ್ಲ. ನಾವು ನಾಮಸ್ಮರಣೆ ಮಾಡ್ಬೇಕಂತ ಹೇಳಿ ಅಪೇಕ್ಷೆ ಪಟ್ಟು ಕೂತಿರ್ತೇವೆ. ಆಗಿನ ಕಾಲದಲ್ಲಿ ಯಾವ್ಯಾವ ಶಕ್ತಿಗಳು ಬರ್ತಾವ ಅಂದ್ರೆ ನಮ್ಮಲ್ಲಿ ಎಷ್ಟು ಮರು ಅದ ಅನ್ನತಕ್ಕಂಥದ್ದು ಪ್ರಮಾಣ ನಮ್ಮ ಎದುರೇ ಅದ. ಮೊದಲು ಕೂಡುವುದೇ ಇಲ್ಲ. ದೊಡ್ಡ ಮರು ಅದು ನಮಗೆ ಏಳೇ ಬಿಡೋದಿಲ್ಲ. ಅದು ನಾವು ಭಜನೆಗೆ ಏಳ್ಬೇಕಂತ ಹೇಳಿ ಸಾಯಂಕಾಲ ಸಂಕಲ್ಪ ಮಾಡಿಕೊಂಡು ಮಲಗಿರ್ತೇವೆ. ಬೆಳಗಿನ ಟೈಮಿಗೆ ಮಾತ್ರ ಏಳ್ಬಿಡೋದಿಲ್ಲ. ಅಂದ್ರೆ ಮರು ಅಷ್ಟೇನದ ಬಲಕರವಾಗಿ ನಮ್ಮ ಮ್ಯಾಗ ಆಚ್ಛಾದನದ. ಆಗಿನ ಕಾಲಕ್ಕೆ ಹೇಳ್ಬಿಡೋದಿಲ್ಲ. ಎದ್ದನು ಏನೋ ಜಬರ್ದಸ್ತಿದಿಂದ ಕಣ್ಣು ಒರೆಸ್ಕೋತ ಕೂತನು ಬಿಟ್ಟೆವು ಅಂತೇಳಿ. ಅಲ್ಲಿ ಎಷ್ಟು ಮರು ಶಕ್ತಿ ನಮಗೆ ಏನದ ನಾಮದಿಂದ ಮರೆಸ್ಬೇಕಂತ ಹೇಳಿ ಎದುರು ಬರ್ತದ. ಅಲ್ಲಿ ಯಾವ್ಯಾವ ವಿಚಾರಗಳು ಎಲ್ಲಿ ಎಂದೂ ನಾವು ನೋಡ್ಲಾರ್ದು ಅಂಥವೆಲ್ಲ ಎದುರು ಬಂದು ನಿಂದಿರ್ತಾವ. ಅಂದ್ರೆ ಯಾಕೆ? ಅದು ಮರುವದ ನಮ್ಮಲ್ಲಿ ಜಾಗೃತಿ ಇಲ್ಲ ಅಂತ ಆ ಶಕ್ತಿ ಪ್ರಬಲದ. ಈತನ ನಾಮಸ್ಮರಣೆ ಭಜನೆ ಏನದಂದ್ರೆ ಇನ್ನ ಪಾಸಂಗಕ್ಕೂ ಇಲ್ಲ. ಅದಕ್ಕೆ ಆ ಮರು ಶಕ್ತಿ ಬಂದ್ಬಿಡ್ತು ಅವ್ರಲ್ಲಿ. ಭೂಲಿಯಾ ಸಕಜ ಮಿಲಾಯತೆ ಸಬಜ ಮಿಲಾವೋ. ಬಿನ ಸಗಜ ಸಬ ಅಂಧ ಮಾಯಾ ಮೋಹ ಗುಬಾರಿ. ಅದಕ್ಕೇನಂತಾರೆ, ಎಲ್ಲಿಯವರೆಗೂ ಆ ಸಹಜ ಅವಸ್ಥಾ ಇಲ್ಲವೋ ಅಲ್ಲಿಯವರೆಗೂ ಕುರುಡು ನೀತು. ಮಾಯಾ ಮೋಹ ಗುಬಾರೆ, ಮಾಯಾ ರೂಪವಾದಂತಹ ಮೋಹ ಶಕ್ತಿ ಇವನಲ್ಲಿ ಘೋರ ಅಂಧಕಾರ ತುಂಬಿಬಿಟ್ಟ. ಅದಕ್ಕೇನಂತಾರೆ, ಆ ಸಹಜ ಅವಸ್ಥಾದಿಂದ ನಿನ್ನ ಅಂತರದಲ್ಲಿ ಸಹಜ ಅವಸ್ಥಾ ಪ್ರಗಟ ಆಗುವುದರಿಂದ ನಿನ್ನ ಚಿತ್ತ ಸತ್ಯ ಶಬ್ದದಲ್ಲಿ ಕೂಡಿ ಈ ದುಃಖ ಮತ್ತು ಮೋಹಾದಿಗಳು ದೂರ ಆಗ್ತಾವೆ. ಸಹಜದ ವಿನ ಮೋಹಕ್ಕೆ ಯಾರು ಕಳೆದಾರು? ಯಾರಿಂದ ಆದಿ? ದೇವಿ ದೇವತಾದಿಗಳು ಅವನು ನಮ್ಮಂತೇವಿ. ಈಗ ವೆಂಕಟರಮಣಗ ನಮ್ಮ ಸಂಪೂರ್ಣ ಪ್ರಪಂಚ ಎಲ್ಲ ಕೂಗಾಡ್ತದ ಅಥವಾ ಅವನು ಮಹಿಮೆ ಹೊಗಳಾಡ್ತಾನೆ. ಪರಂತು ಆತನ ಹಿಸ್ಟ್ರಿ ನೋಡಿದ್ರೆ ಏನದ, ನಮ್ಗಿಂತಲೂ ಕಡಿ. ಏನು, ಅವನಿಗೆ ಇಬ್ರು ಹೆಂಡ್ರು.
ಅದು ಮೊದಲನೇ ಒಬ್ಬ ಹೆಣತಿ ಲಕ್ಷ್ಮಿ ಇರ್ತಿರ್ಲಿಕ್ಕಾಗಿನೂ ಇಲ್ಲಿ ಬಂದು ಒಂದು ಪದ್ಮಾವತಿ ಮಾಡ್ಕೊಂಡು ಬಿಟ್ಟ. ನಾರದನು ಹೋಗಿ ಅಲ್ಲಿ ಹೇಳ್ದ, ನೋಡ ಅಲ್ಲಿ ಹೋಗಿ ಏನ್ ನಡ್ಸನ್ ಕಾಯ್ಕೊಂಡು. ಆವಾಗ ಲಕ್ಷ್ಮಿ ಬಂದು ಇಬ್ಬರದು ಜಗಳ ನಡೀತು. ಆ ಇಬ್ಬರು ಹೆಂಡ್ರ ಕಾಟ ತಾಳಾರ್ದ ಕಲ್ಲಾಗಿ ಹೋಗಿ ನಿಂತು ಬಿಟ್ಟ. ಇನ್ನ ನಾವು ಗುಣ ಅಂತೇವು, ಎರಡಿದ್ರು ಒದ್ದಾದಕ್ಕೆ ಸರಿಪಡಿಸ್ತೇವೆ, ಅವನಿಂದ ಅದನ್ನೂ ಆಗ್ಲಿಲ್ಲ. ಅಂದ್ರೆ ಇನ್ನು ಅವನು ನಮ್ಗೆ ಕೊಡೋದೇನು ತಗೊಳ್ಳೋದೇನು? ಎರಡು ಹೆಂಡ್ರ ಕಾಟಿಯಾಗಿ ಕಲ್ಲಾದವನು ನಮ್ಗೇನು ಕೊಟ್ಟನು? ಇಂಥವು ಯಾವ್ಯಾವುದು ಕಲ್ಪನಾ ಮಾಡಿಕೊಂಡು ಹೋಗ್ಬಿಡ. ಹೌದು, ಅದಕ್ಕೇನಂತಾರೆ, ಆ ಪರಮಾತ್ಮನ ಕೃಪೆ ಆದ್ರೆ ಆತನು ಮೊದಲು ಸತ್ಸಂಗದಲ್ಲಿ ಬರ್ತಾನೆ, ಸತ್ಯ ಅಸತ್ಯದ ಜ್ಞಾನ ಆಗ್ತದೆ. ಗುರುವಿನ ಕೃಪದಿಂದ ಪರಮಾತ್ಮ ಸಿಗ್ತಾನೆ. ಇಲ್ದ್ರೆ ಯಾರ ಭಾಗ್ಯದಲ್ಲಿ ಇಲ್ಲೋ ಅವ್ರಿಗೆ ಸತ್ಸಂಗವೇ ಎಲ್ಲಿ ಸಿಗುವುದು? ಸತ್ಸಂಗ ಸಿಕ್ಕರು ಸಹಿತನು ಅವ್ರ ಮನಸ್ಸು ಒಪ್ಪುವುದೇ ಇಲ್ಲಿ. ಅದೇ ಏನದಂದ್ರೆ ಸಹಜ ಅವಸ್ಥಾ ಅಥವಾ ಸಹಜ ಶಕ್ತಿಯಿಂದ ನಿನ್ನಲ್ಲಿರ್ತಕ್ಕಂಥ ಅದೃಷ್ಟ ಅಂದ್ರೆ ಈ ಕಣ್ಣಿಗೆ ಕಾಣಿಸಲಾರ್ತಕ್ಕಂಥದ್ದು ಪ್ರಕಾಶಮಯವಾದಂತಹ ಶಕ್ತಿ ನಿನ್ನ ಅಂತರದಲ್ಲಿ ಪ್ರಗಟಾಗ್ತದೆ. ಏನು ಎಲ್ಲದರಲ್ಲಿನೂ ಒಂದೇ ಶಕ್ತಿ ಇದ್ದು ಎಲ್ಲರಿಗೂ ಒಬ್ಬನೇ ದಾತ ಇದ್ದು ಜ್ಯೋತಿ ಜ್ಯೋತಿ ಮಿಲಾವಣ ಹಾರ ನಿನ್ನ ಆತ್ಮರೂಪವಾದಂತಹ ಜ್ಯೋತಿ ಆ ಮಹಾಪ್ರಕಾಶದಲ್ಲಿ ಕೂರಿಸ್ತಕ್ಕಂತಹ ಶಕ್ತಿ ಆತಂದೇ. ಇದು ನಮ್ಮಿಂದಾದಿತ ಆಗೋದಿಲ್ಲ. ಅದಕ್ಕೆ ಪರಿಪೂರ್ಣವಾದಂತಹ ಶಬ್ದಕ್ಕೆ ನೀನು ಅಭ್ಯಾಸ ಮಾಡಿ ಅದರಲ್ಲಿ ಪ್ರೇಮ ಉಳ್ಳವನಾಗಿ ನೀನು ಅದರ ರೂಪ ಆಗು. ಅದರದ ಅಂತವೂ ಇಲ್ಲ, ಪಾರು ರೇ. ಜ್ಞಾನಿಗಳದು ವ್ಯಾಪಾರ ಯಾವುದು? ಯಾವನು ಇಡ್ಲಿ ವ್ಯಾಪಾರಿ, ಯಾವನು ಇಟ್ಟಿಗೆ ವ್ಯಾಪಾರಿ, ಯಾವನು ಮೆಣಸಿನಕಾಯಿ ಉಪ್ಪಿನ ವ್ಯಾಪಾರಿ, ಯಾವನು ಬಟ್ಟೆ ವ್ಯಾಪಾರಿ, ಯಾವನು ಬಂಗಾರದ ವ್ಯಾಪಾರಿ, ಯಾವನು ಬೆಳ್ಳಿ ವ್ಯಾಪಾರಿ. ಇವರೆಲ್ಲರೂ ಒಂದೊಂದು ವ್ಯಾಪಾರ ಮಾಡಲಿಕ್ಕೆ ಬಂದಿತ್ತು. ನಾವು ಪ್ರತಿಯೊಬ್ಬರು ಭೇಟಿಯಾದ ಕಾಲದಲ್ಲಿ ನಾವೇನು ಕೇಳ್ತೀವಿ, ನಿಮ್ಮದು ಉದ್ಯೋಗ ಏನು? ಯಾವನು ಹೇಳ್ತಾನೆ ನಾನು ಸೇರ್ತಿ ಮಾಡಿ, ಇನ್ನೊಬ್ಬನ ಹೇಳ್ತಾನೆ ನಾನು ಆರಂಭ ಮಾಡ್ತೀನಿ, ಇನ್ನೊಬ್ಬನ ಹೇಳ್ತಾನೆ ನಾನು ಏನಂತಂದ್ರೆ ನೌಕರಿ ಮಾಡ್ತೇನೆ, ಫಲಾಣಿ ಆಫೀಸ್ ಹೋದೆ. ಇವ್ರದೆಲ್ಲ ಒಂದು ವ್ಯಾಪಾರವೇ. ಜ್ಞಾನಿಗಳದ್ದು ಏನು ವ್ಯಾಪಾರ ಅಂದ್ರೆ ಆ ಪರಮಾತ್ಮ ನಾಮದ ವ್ಯಾಪಾರ. ಹೌದು, ಅವರು ಸಹಜ ಅವಸ್ಥಾದಲ್ಲಿ ಲಯ ಹೊಂದಿ ಆ ಶಬ್ದದಲ್ಲಿ ಐಕ್ಯ ಹೊಂದಿ ಅವರ ದ್ರವ್ಯ ಯಾವುದಂದ್ರೆ ನಾಮ. ರಾತ್ರ ಅವರು ಚಿತ್ತ ಏನದಂದ್ರೆ ನಾಮದಲ್ಲಿ ಹೊಂದಿ ನಾಮೈಕ್ಯರಾಗಿ ಅಕುಟ್ಟ ಭರೇ ಭಂಡಾರ. ಅವ್ರ ಭಂಡಾರದಲ್ಲಿ ಎಂದು ಕಮ್ಮಿ ಬೀಳೋದಿಲ್ಲ. ನಮಗೆ ಇವತ್ತು ಎಷ್ಟು ಸಿಕ್ಕರೂ ನಾಳೆಗೆ ಏನಾಗ್ತದೋ ಅಂತ ಚಿಂತಿರ್ತದೆ.
ಆ ಜ್ಞಾನಿ ಮತ್ತು ಶಬ್ದ ಅನುಭವಿ ಪುರುಷರ ಭಂಡಾರದಲ್ಲಿ ಎಂದು ಕಂ ಬೀಳತ್ತೆ. ಅಕುಟ್ಟ ಭರೆ ಭಂಡಾರ, ಆ ಭಂಡಾರ ಎಂದು ಕಂ ಬೀಳಲಾರದು. ಅದರಂತೆ ಆ ನಾಮದ ಭಂಡಾರ ಎಂದು ಕಂ ಬಿದ್ದಿತ್ತು, ಮತ್ತಿಷ್ಟು ಹೆಚ್ಚಿಗೆ ಆಗೋದು, ಕಮ್ಮಿ ಎಲ್ಲಿದಾಗ್ತದೆ. नानक ಅದಕ್ಕೇನಂತಾರೆ ದಿಯೇ ದೇವನಹಾರ. ಆ ಪರಮಾತ್ಮನ ಎಲ್ಲರಿಗೂ ಕೊಡ್ತಕ್ಕಂಥವನು, ಅಂಥವನು ನಿನಗ್ ಕೊಟ್ಟ ನಂತರ ನಿನ್ನಲ್ಲಿ ಹ್ಯಾಕ್ ಕಮ್ಮಿ ಆದಿತ್ತು? ಪರಮಾತ್ಮ ಕೊಡೋ ಕಾಲಕ್ಕೆ ಎಲ್ಲಿದ್ದು ಕಮ್ಮಿ ಆದಿತ್ತು? ಹೌದು. ಸದ್ಗುರು ಕಬೀರ್ ಸಾಹೇಬ್ರ ವಾಕ್ಯ. ಹೇ ಮನಸ್ಸವೇ, ನೀನು ಸತ್ಯದಲ್ಲಿ ವಿಶ್ವಾಸ ಮತ್ತು ದೃಢವುಳ್ಳವನು ಯಾಕಾಗುವಲ್ಲಿ? ಶರೀರಧಾರಿಯಾದಂತಹ ಪ್ರಾಣಿಗೆ ಸುಖ ದುಃಖಾದಿಗಳು ಇದ್ದೇ ಇರ್ತಾವೆ. ತನ್ನದರ ಸುಖಿಯ ಕೋಯಿನ ದೇಖಾ ದೋ ದೇಖಾ ಸೋ ದುಃಖಿಯಾಗು. ಶರೀರ ಧಾರಣ ಮಾಡಿದಂತಹ ಪ್ರಾಣಿ ಮೊದಲ ದುಃಖವೇ ತಗೊಂಡು ಬಂದಿರ್ತಾನೆ. ಯಾರಿಗ್ಯಾವ ಚಿಂತೆ, ಯಾರಿಗ್ಯಾವ ದುಃಖ, ಯಾರಿಗ್ಯಾವ ಕಷ್ಟ, ಅದು ಇಂಥದ್ದು ಅಂತ ಹೇಳಿಕ್ ಬರೋದಿಲ್ಲ. ಮಾತ್ರ ಪ್ರತಿಯೊಬ್ಬರು ದುಃಖ ಇದ್ದೇ ಇರ್ತದೆ. ಅದಕ್ಕೆ ಕಬೀರ್ ಸಾಹೇಬ್ರು ಏನಂತಾರೆ, ಇನ್ನೂ ನೀನು ಸತ್ಯದಲ್ಲಿ ಯಾಕೆ ದೃಢ ಹೊಂದುವಲ್ಲಿ? ಏನೇನು ಆಗೋದದು ಅದು ಹಿಂದಕ್ಕಿನ ಕರ್ಮಾನುಸಾರ ಏನು ಸುಖ ದುಃಖಾದಿಗಳು ಬಂದೇ ಬರ್ತಾವ. ನಾವದು ಚಿಂತೆ ಮಾಡಿದರೆ ಹೋಗೋದಿಲ್ಲ, ಬಾ ಅಂದ್ರೆ ಬರುವುದಿಲ್ಲ. ಏನೇನು ಆಗೋದದ ಅದು ಆಗ್ತದೆ. ಹೌದು. ಶುಭ ಮತ್ತು ಅಶುಭ ಕರ್ಮಗಳು ಹಿಂದಿನ ಕರ್ಮ ಸಂಸ್ಕಾರದಿಂದ ಬಂದೇ ಬರ್ತಾವೆ. ಅದರೊಳಗೆ ಒಂದು ಎಳ್ಳಷ್ಟಾದರೂ ಸಹಿತನು ಕಡಿಮೆಯೂ ಆಗೋದಿಲ್ಲ, ಹೆಚ್ಚಿಗೂ ಆಗೋದಿಲ್ಲ. ಏನು ಆಗೋದು ಆಗ್ತದಂದ್ರೆ ಅದ್ರ ಚಿಂತೆ ಯಾಕೆ ಮಾಡ್ತೀವಿ? ಸುಖದ್ದಾಗಲಿ ದುಃಖದ್ದಾಗಲಿ ನೀನು ಚಿಂತೆ ಮಾಡೋದ್ರದಿಂದ ದುಃಖವೂ ದೂರ ಆಗೋದಿಲ್ಲ, ನೀನು ಆಸೆ ಪಡೆಯೋದ್ರದಿಂದ ಸುಖವೂ ಪ್ರಾಪ್ತ ಆಗೋದಿಲ್ಲ. ಅದು ಏನಾಗೋದಾಗ್ತದಂದ್ರೆ ಅದ್ರ ಚಿಂತೆ ಆಗ್ತದೆ. ನೀನು ಚಿಂತೆ ಮಾಡೋದ್ರಿಂದ ನಿನಗೆ ಪ್ರಾಪ್ತ ಆಗ್ತದೆ ಅನ್ನತಕ್ಕಂಥದ್ದು ನಿನ್ನ ವಿಚಾರಿದ್ರೆ ಪಶುಗಳು, ಪಕ್ಷಿಗಳು, ಕ್ರಮಿಗಳು, ಕೀಟಕಗಳು ಅವಕ್ಕೆ ಎಲ್ಲರಿಗೂ ರಕ್ಷಾ ಮಾಡತಕ್ಕಂಥವ್ರು ಯಾರು? ಅವು ಎಲ್ಲಿ ಚಿಂತೆ ಮಾಡಿ ಏನು ಗಳಿಸ್ತಾವ? ತನ್ನಷ್ಟಕ್ಕೆ ತಾನೇ ಸ್ವಾಭಾವಿಕ ಅವಕ್ಕೆ ಏನೇನು ಬೇಕಾಗ್ಯದು ಆ ಪರಮಾತ್ಮನ ಕೊಟ್ಟು ಎಲ್ಲಕ್ಕೂ ಸಂತೋಷ ಪಡಿಸ್ತಾನೆ. ಗರ್ಭವಾಸದಲ್ಲಿ ನಿನ್ನ ರಕ್ಷಾ ಮಾಡಿದಂತಹ ಮಹಾಪುರುಷನು ನಿನಗೆ ಹೊರಗೆ ಬಂದ ನಂತರ ಆತನ ರಕ್ಷಾ ಮಾಡಲಾರದೆ ಇರ್ತಾನೆ. ಹಾಗೆ ತಾಯಿ, ತಂದೆ, ಸಂಪತ್ತಿ, ಸ್ತ್ರೀ, ಪುತ್ರಾದಿಗಳು ಇವೇನದಂದ್ರೆ ಮೋಹದ ಬೆಂಕಿ. ಆ ಬೆಂಕಿಯಲ್ಲಿ ನಮ್ಮ ಆಯುಷ್ಯ ಏನದಂದ್ರೆ ಸುಟ್ಟುಕೊಂಡು ನಾವೇ ನಾಶ ಆಗಿ ಹೋಗ್ತೀವಿ. ಮೋಹದ ಬೆಂಕಿಗಳು ನಂದು ಒಂದು ಕೂಡಲೇ ಮೋಹ ಉತ್ಪತ್ತಿ ಆಯ್ತು. ಅದಕ್ಕಾಗಿ ತನ್ನ ಸರ್ವಸ್ವ ಜೀವನ ಅರ್ಪಿತ ಮಾಡಬೇಕಾಯ್ತು. ಅಂದ್ರೆ ಇವೆಲ್ಲ ಸಾಮಗ್ರಿಗಳು ನಿನ್ನ ಜೀವನ ನಾಶ ಮಾಡತಕ್ಕಂತಹ ಸಾಮಗ್ರಿಗಳು.
मन तू गंदन पे साहिब के ಹೇ ಮನಸ್ಸವೇ, ನೀನು ನಿರ್ಮಲವಾದಂತಹ ಅಹಂಸ್ವರೂಪ ಧಾರಣ ಮಾಡಿ ಆ ಪರಮಾತ್ಮನಲ್ಲಿ ಕೂಡಿಬಿಟ್ರೆ ಈ ದುಃಖ, ಜನನ ಮರಣ, ಜಠರಾಗ್ನಿಯಲ್ಲಿ ಸುಡುವುದು, ಯಮಯಾತ್ನ ಇವು ಸಂಪೂರ್ಣ ಎಲ್ಲ ನಾಶ ಆಗಿ ಹೋಗ್ತಾವ. ನೀನು ಅಮರನಾಗ್ತಿದ್ದೆ. ಮತ್ತೇನಂತಾರೆ, ಗುರುವಿಗೆ ಬಿಟ್ಟು ಮತ್ತೆ ಅನ್ಯ ಯಾವುದಾದ್ರೂ ಧ್ಯಾನ ಮಾಡಿದ್ದಾದ್ರೆ ಒಂದು ಕಾರ್ಯ ಸಿದ್ಧ ಆಗೋದು. ಏನು ಸಾಧುಗಳ ಸೇವಾ ನೀನು ಮನಃಪೂರ್ವಕವಾಗಿ ಮಾಡು. ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಮೇಲ್ ತೋರಿಸುವುದೊಂದು ಮಾಡಬೇಡ. ಮನಸ್ಸ, ಕಾಯ, ವಾತ ಮೂರು ಕೂಡಿ ಮಾಡು. ಆ ವೇಳೆದಲ್ಲಿ ಒಂದು ವ್ಯಾಧಿ ಹಾಕಿ ಕೋಟಿ ವ್ಯಾಧಿಗಳು ತನ್ನಷ್ಟಕ್ಕೆ ತಾನೇ ದೂರ ಆಗಿ ಹೋಗ್ತಾವೆ. ಈ ಪ್ರಕಾರ ನಾವು ಸಾಧನೆ ಮಾಡಿ ಧೈರ್ಯವುಳ್ಳವರು ಮತ್ತು ವಿಶ್ವಾಸವುಳ್ಳವರಾದರೆ ಸಹಜವೇ ನಾವೇನದೊಂದು ಈ ಸಂಸಾರ ಸಾಗ ದಾಟಿ ಹೋಗ್ತೇವೆ. ಮತ್ತೆ ತಿಳುವಳಿಕೆ ಕೊಟ್ಟೇನು ಹೇಳ್ತಾರೆ, ಹೇ ಮನಸ್ಸವೇ, ಎಷ್ಟು ಹೇಳಿದ್ರು ನೀನು ಇನ್ನೂ ಯಾಕೆ ಮನ್ನಿಸುವಲ್ಲಿ? ನಿನ್ನಲ್ಲಿ ಕೂತು ಕೇಳೋರು ಯಾರು? ನಿನ್ನಲ್ಲಿ ಕೂತು ತಿಳಿಯೋರು ಯಾರು? ನಿನ್ನಲ್ಲಿ ಕೂತು ನೋಡೋರು ಯಾರು? ಈ ರಹಸ್ಯ ಯಾಕೆ ತಿಳಿವಲ್ಲಿ? ಅಲ್ಲಿ ನಾನು ನೋಡ್ತೀನಿ, ನಾನು ತಿಳಿತೀನಿ, ನಾನು ಕೇಳ್ತೀನಿ ಅಂತ ಅಂತರಿ ಶ್ವಾಸ ಸ್ವಲ್ಪ ನಿಂತು ಕೂಡ್ಲೇನೆ ಕೇಳೋದು, ನೋಡೋದು ಎಲ್ಲ ಹೋಗ್ಬಿಡ್ತದೆ. ಇನ್ನ ಇದು ನೀನು ನಿನ್ನ ಮನಸ್ಸಿನಿಂದ ಯಾಕೆ ತಿಳಿಯೋಲ್ಲಿ? ಆ ನೋಡ್ತಕ್ಕಂತಹ ಶಕ್ತಿ ಯಾವುದು? ಕೇಳ್ತಕ್ಕಂತಹ ಶಕ್ತಿ ಯಾವುದು? ನಿನ್ನ ಅಂತರದಲ್ಲಿ ವಿಚಾರ ಮಾಡತಕ್ಕಂತಹ ಶಕ್ತಿ ಯಾವುದು? ಅದಕ್ಕೆ ಇನ್ನೂ ಯಾಕೆ ನೀನು ತಿಳಿವಲ್ಲಿ? ಹೌದು, ಇನ್ನೊಬ್ರು ಯಾರದಾರ? ಏನು ಕನ್ನಡಿಯಲ್ಲಿ ಎಲ್ಲ ಕಡೆ 4 ಕಡೆ ಗಾಡಿಗೆ ಕಂಡಿ ಹಚ್ಚಿದ್ದಾದ್ರೆ ತಾನು ನಿಂತು 4 ಕಡೆ ನೋಡುವುದರಲ್ಲಿ ತನ್ನ ಸ್ವರೂಪವೇ ಎಲ್ಲ ಕಡೆನೂ ಕಾಣಿಸ್ತದೆ. ಅಂದ್ರೆ ಕನ್ನಡಿಗೊಬ್ಬರ ಮನುಷ್ಯರು ನಿಂತಿಲ್ಲ, ನೀನೊಬ್ಬನೇ ನಿಂತವನು. ಕನ್ನಡಿಗಳು ಅಷ್ಟು ಇರುವುದರಿಂದ ನಿನಗೆ ಅಷ್ಟು ಜನ ವಾಕಿ ಹೋಗ್ತಾರೆ. ಅದರಂತೆ ನೀನು ಒಬ್ಬನೇ ಆತ್ಮನಿರುವುದರಿಂದ ಯಾರ ತಾಯಾಗಿ, ಯಾರ ತಂದೆಯಾಗಿ, ಯಾರ ಅಣ್ಣ ತಮ್ಮದಿಯರಾಗಿ, ಯಾರು ನಮ್ಮ ಜಾತಿಯವರು, ಇವರು ಪರಜಾತಿಯವರು, ಏನೇನೋ ಆಗಿ ಆ ಕನ್ನಡಿಯಲ್ಲಿ ಅನೇಕ ರೂಪಗಳು ತೋರ್ತಾರೆ. ನಿನ್ನ ಪ್ರತಿಬಿಂಬವೇ ಅದು. ಹೌದು, ಹಾ, ಈ ದ್ವೈತ ಅನ್ನತಕ್ಕಂಥದ್ದು ದೂರಾಗಿ ನೀನು ಒಬ್ಬನೇ ಆಗಿ ನಿಂತ ಪಕ್ಷದಲ್ಲಿ ಆವಾಗ ನಿನ್ನ ಸ್ವರೂಪ ನೀನು ಕಾಣಿಸ್ತದೆ. ಹೇಗೆ ನೀರಿನಿಂದ ಬರ್ಫ್ ಮಂದಾಗ್ತದೆ, ಮಂದು ಕಡೆಗೆ ಮತ್ತೇನಾಗ್ತದೆ? ನೀರೇ ಆಗ್ತದೆ. ಅದರಂತೆ ಪಂಚಮಹಾಭೌತಿಕ ಶರೀರದಲ್ಲಿ ಆತ್ಮನ ವ್ಯಾಪಕ್ಕಿರುವುದರಿಂದ ಒಂದು ಮಂಜಿನ ಗಡ್ಡೆ ಆಯಿತು ಅಂತ.
ಗಾಳಿ ಬಿಸಿಲು ಹೊಡೆದ ಕೂಡಲೇ ಕರಿಗೆ ಮತ್ತೆ ನೀರಾಯಿತು. ಒಳಗಿನ ಶ್ವಾಸ ಬಂದಾದ ಕೂಡಲೇ ಅದು ಇಲ್ಲಂಗೆ ಆಯ್ತು. कैसे यातक वाहु तत सो पिंजट भर कर सोई. ಅದರಂತೆ ಈ ತತ್ವಗಳ ಅದರ ಆಧಾರ ಮ್ಯಾಗ ಆ ತತ್ವ ಇದರ ಆಧಾರ, ಎಲ್ಲದರಲ್ಲಿನೂ ಒಂದೇ ಆಧಾರವಾಗುತ್ತೆ. जो समझे तो करी कहन, ना समझे तो कोई. ಈ ರಹಸ್ಯ ಯಾರಾದ್ರೂ ತಿಳಿದ್ರೆ ಅವ್ರೇನದಂದ್ರೆ ನಿಜವಾಗಿದ್ದು ತಿಳ್ಕೊಂಡು ಅನುಭವ ಪಟ್ರು ಅಂತ ತಿಳಿಲಿಲ್ಲ ಅಂದ್ರೆ ಸುಳ್ಳವೇ. ಕಬೀರ್ ಸಾಹೇಬ್ರು ಹೇಳಿದ್ರು ಸಹಿತ ಸುಳ್ಳವೇ. ಯಾಕಂದ್ರೆ ನಾವು ತಿಳಿದೇ ಇಲ್ಲಲ್ಲ. ಅವ್ರು ಸತ್ಯ ಹೇಳಿದ್ರು ಅಸತ್ಯ ಹೇಳಿದ್ರು, ಅದಕ್ಕೆ ನಾವು ಸುಳ್ಳು ಏನೋ ಒಂದು ಹೇಳಿದ್ರು ಅನ್ಬೇಕಾಗ್ತದೆ. जो समझे तो करी कहन, ना समझे तो कोई. कहे कबीर दो पथ त्यागे, ताकि मची गए मोती. ಅದಕ್ಕೆ ತಿಳುವಳಿಕೆ, ಅವಿವೇಕ, ವಿವೇಕ ಇವು ಎರಡೂ ಮತಿ ಬಿಟ್ಟು ನೀನು ಏಕೆ ಆಗಿ ನಿಂದು, ಒಬ್ಬನೇ ಆಗಿ ನಿಂದು. ಅವರೆಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥವ್ರು. कहे कबीर दो पथ त्यागे, ताकि मची गए मोती. मन तू थकत थकत थक जाए, बिरथा के तेरो साजन सर गए, पाछे पछताए. ಅದಕ್ಕೆ ಹೇ ಮನಸ್ಸವೇ, ನೀನು ನಾಮಸ್ಮರಣೆ ಮಾಡ್ತ ಅದರಲ್ಲೇ ನೀನು ದಣದು ಹೋಗು. ಎಲ್ಲಿಯವರೆಗೂ ನೀನು ದಣಿಯೋದಿಲ್ಲವೋ ಅಲ್ಲಿಯವರೆಗೂ ನಿನ್ನ ಕಾರ್ಯಸಿದ್ಧಿ ಆಗುವುದಿಲ್ಲ. ಎಷ್ಟು ನಾವು ಪ್ರಪಂಚದಲ್ಲಿ ದಣಿತೇವೋ, ಎಷ್ಟು ಅದರಲ್ಲಿ ಕಷ್ಟ ಪಡಿತೇವೋ, ಎಷ್ಟು ಜೀವನ ನಮ್ಮದು ಅದರಲ್ಲಿ ಕೂಡಿಸ್ತೇವೋ, ಅಷ್ಟು ಪರಮಾತ್ಮನಲ್ಲಿ ಕೂಡಿಸಿದ್ರೆ ಪರಮಾತ್ಮನ ದೂರಿಲ್ಲ. ಪರಂತು ಅದು ಎಷ್ಟು ಎಳಿತದೋ ಅಷ್ಟು ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಎಳೆಯೋದಿಲ್ಲ. बिरथा के तेरो साजन सर गए, पाछे पछताए. जब लग तो करी जीव रहत है, तब लग पड़ेगा भाई. ಎಲ್ಲಿವರೆಗೂ ನಾನು ನಂದು ಅನ್ನತಕ್ಕಂಥ ಜೀವ ಭಾವನೆ ಅದು, ಅಲ್ಲಿವರೆಗೂ ನಿನಗೂ ಪರಮಾತ್ಮನಲ್ಲಿ ಪರದೆ ಉಂಟು. टूट जाए वोट तिनका की, रसत लगे कन्याए. ಯಾವ ವೇಳೆಯಲ್ಲಿ ಆ ಪರದೆ ಅನ್ನತಕ್ಕಂಥದ್ದು ಹರಿದು ಹೋಗ್ತದೋ, ನೀನು ಆತನು ಒಂದೇ ಆಗ್ತಿರು. ಆ ವೇಳೆಯಲ್ಲಿ ಮಾತ್ರ ಈ ಅನುಭವ ರಸ ನಿನ್ನಲ್ಲಿ ಉತ್ಪತ್ತಿ ಆಗ್ತದೆ. ಮತ್ತು ಅದರದ್ದು ವರ್ಣನೆ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ. सकल तेज तज कोय न पुंसक, यगमति सुन ले. ನೀನು ನಾನು ಅನ್ನತಕ್ಕಂಥ ನಿನ್ನ ಮಮಕಾರತ್ವ ಎಲ್ಲ ತೇಜ್ ಅನ್ನತಕ್ಕಂಥದ್ದು, ಶಕ್ತಿ ಅನ್ನತಕ್ಕಂಥದ್ದು ಎಲ್ಲ ತ್ಯಜಿಸಿ ನಿನ್ನ ನಪುಂಸಕನಾಗು. ಅವರು ಇದೇನದಂದ್ರೆ ನಾನು ಸತ್ಯವಾಗಿ ಹೇಳ್ತೀನಿ, ಈ ಮತಿ ನೀನು ಚೆನ್ನಾಗಿ ತಿಳ್ಕೋ. सकल तेज तज कोय न पुंसक, यगमति सुन ले. जीवत में सठ दशा विचारे, पारे बस धन. ನೀನು ಜೀವದಲ್ಲಿ ಇರ್ತಿರ್ಲಿಕ್ಕಾಗಿ ಸತ್ತು ಹೆಣದಂತೆ ಆಗ. ಹೇಗೆ ಹೆಣ ಅಳಿಗಾಡುವುದಿಲ್ಲವೋ, ಹೆಣ ಮತ್ತೆ ಅನ್ಯಾವುದು ವಿಚಾರ ಮಾಡೋದಿಲ್ಲವೋ, ಹೆಣದ ಮುಂದೆ ದೊಡ್ಡವರು ಚಿಕ್ಕವರು ಯಾರೂ ಇಲ್ಲವೋ, ಆ ಪ್ರಕಾರ ನೀನು ಅಂಥ ದಶದಲ್ಲಿ ನೀನು ಕೂಡು. ಅವರು ಆ ವೇಳೆದೊಳಗೆ ಅಮೂಲ್ಯವಾದಂಥ ವಸ್ತು ನಿನ್ನಲ್ಲಿ ಪ್ರಕಟ ಆಗ್ತದೆ. जीवत में सठ दशा विचारे, पारे बस धन. ಅಂದ್ರೆ ಶರೀರದಿಂದ ಸಾಯೋದಲ್ಲ, ಮನಸ್ಸಿನಿಂದ ಈ ಪ್ರಕಾರ ಆಗಬೇಕು. याके पर
ಇದಕ್ಕಿಂತಲೂ ಮೇಲಾದಂತಹದ್ದು ಪರಮಾರ್ಥದ ಮಾರ್ಗವೇ ಇಲ್ಲ. ನೀನು ಇಲ್ದಂಗಾದ್ರೆ ಆತನ ತಯಾರಾಗ್ತಾನೆ. ಎಲ್ಲಿಯವ್ರಿಗೆ ಯಾವ ಭಾವದಿಂದಲೇ ಯಾಕಾಗುವಲ್ಲಿ ನಾನು ಇಂಥವನು, ನಾನು ಈ ಪ್ರಕಾರ ಇದ್ದಂಥವನು, ಇಂಥದ್ದು ಮಾಡವನು ಅನ್ನತಕ್ಕಂಥ ಭಾವದು ಅಲ್ಲಿಯವರಿಗೂ ಆತನಿಲ್ಲ. ಹೇಗೆ ಹೆಣದಲ್ಲಿ ಒಂದೂ ಭಾವನಾ ಇರುವುದಿಲ್ಲವೋ ಆ ಪ್ರಕಾರ